ಪ್ರಧಾನಿ ನರೇಂದ್ರ ಮೋದಿಯಿಂದ ಸಂಚಲನ ನಿರ್ಧಾರ. ಐತಿಹಾಸಿಕ ಪುರಾಣ ಪ್ರಸಿದ್ಧ ಕ್ಷೇತ್ರ ಕಾಶಿಯಲ್ಲಿ ಮಾಂಸ ನಿಷೇಧ ಮಾಡಲಾಗಿದೆ. ಕಾಶಿ ನಗರದಲ್ಲಿ ಮೀನು ಮಾಂಸದ ಅಂಗಡಿಗಳಿಗೆ ನಿಷೇಧ. ಕಾಶಿ ಹೊರವಲಯದಲ್ಲಿ ಮೀನು ಮಾಂಸದ ಅಂಗಡಿಯನ್ನ ಸ್ಥಳಾಂತರ ಮಾಡಲಾಗಿದೆ. ವಾರಣಾಸಿ ಪುರಸಭೆ ಮೀಟಿಂಗ್ನಲ್ಲಿ ಐತಿಹಾಸಿಕ ತೀರ್ಮಾನವನ್ನ ಕೈಗೊಳ್ಳಲಾಗಿದೆ. ಕಾಶಿ ಹೊರಗಡೆ 5 ಕಡೆ ಸ್ಥಳಗಳನ್ನ ಗುರುತಿಸಿದ ಪುರಸಭೆ. ದೇಶ ವಿದೇಶದಾದ್ಯಂತ ಪ್ರವಾಸಿಗರು ಕಾಶಿಗೆ ಆಗಮಿಸುತ್ತಾರೆ. ದೇಶದ ಸಾಂಸ್ಕೃತಿಕ ಆಧ್ಯಾತ್ಮಿಕ ಸಂಕೇತವಾಗಿರುವಂತಹ ಕಾಶಿ ನಗರಿ ಧಾರ್ಮಿಕ ಆಧ್ಯಾತ್ಮಿಕ ಸ್ಥಳ ಸ್ವಚ್ಛವಾಗಿಡಲು ಈ ನಿರ್ಧಾರವನ್ನ ಕೈಗೊಳ್ಳಲಾಗಿದೆ. ಇನ್ನು 6 ತಿಂಗಳಲ್ಲಿ ಕಾಶಿಯಲ್ಲಿ ಯಾವುದೇ ಒಂದೇ ಒಂದು ಮಾಂಸದ ಅಂಗಡಿ ಕೂಡ ಕಾಣೋದಿಲ್ಲ. ಪ್ರಧಾನಿ ನರೇಂದ್ರ ಮೋದಿಯಿಂದ ಈಗ ಸಂಚಲನ ನಿರ್ಧಾರ. ಐತಿಹಾಸಿಕ ಪುರಾಣ ಪ್ರಸಿದ್ಧ ಕ್ಷೇತ್ರ ಕಾಶಿಯಲ್ಲಿ ಮಾಂಸ ನಿಷೇಧವನ್ನ ಮಾಡಿರುವಂತದ್ದು. ಕಾಶಿ ನಗರದಲ್ಲಿ ಮೀನು ಮಾಂಸದ ಅಂಗಡಿಗಳಿಗೆ ನಿಷೇಧ ಹೇರಲಾಗಿದೆ. ಕಾಶಿಯ ಹೊರವಲಯದಲ್ಲಿ ಮೀನು ಮಾಂಸದ ಅಂಗಡಿಯನ್ನ ಸ್ಥಳಾಂತರ ಮಾಡಲಾಗಿರುವಂತದ್ದು. ವಾರಣಾಸಿ ಪುರಸಭೆ ಮೀಟಿಂಗ್ನಲ್ಲಿ ಈ ಒಂದು ಐತಿಹಾಸಿಕ ತೀರ್ಮಾನವನ್ನ ಕೈಗೊಳ್ಳಲಾಗಿದೆ. ಕಾಶಿ ಹೊರಗಡೆ 5 ಕಡೆ ಸ್ಥಳಗಳನ್ನ ಗುರುತಿಸಿದೆ ಪುರಸಭೆ. ದೇಶ ವಿದೇಶದಾದ್ಯಂತ ಪ್ರವಾಸಿಗರು ಕಾಶಿ ಕ್ಷೇತ್ರಕ್ಕೆ ಆಗಮಿಸುತ್ತಾರೆ. ದೇಶದ ಸಾಂಸ್ಕೃತಿಕ ಹಾಗೆ ಆಧ್ಯಾತ್ಮಿಕ ಸಂಕೇತವಾಗಿದೆ ಕಾಶಿ ನಗರಿ. ಧಾರ್ಮಿಕ ಆಧ್ಯಾತ್ಮಿಕ ಸ್ಥಳವನ್ನ ಸ್ವಚ್ಛವಾಗಿಡಲು ಈ ನಿರ್ಧಾರವನ್ನ ಕೈಗೊಳ್ಳಲಾಗಿದೆ. ಇನ್ನು 6 ತಿಂಗಳಲ್ಲಿ ಕಾಶಿಯಲ್ಲಿ ಯಾವುದೇ ಒಂದು ಮಾಂಸದಂಗಡಿ ಕಾಣಲ್ಲ. ಪ್ರಧಾನಿ ನರೇಂದ್ರ ಮೋದಿಯಿಂದ ಈಗ ಸಂಚಲನದ ನಿರ್ಧಾರ. ಐತಿಹಾಸಿಕ ಪುರಾಣ ಪ್ರಸಿದ್ಧ ಕ್ಷೇತ್ರ ಕಾಶಿಯಲ್ಲಿ ಯಾವುದೇ ಮಾಂಸದ ಅಂಗಡಿ ಇರಬಾರ್ದು. ಮಾಂಸ ಅಂಗಡಿಯನ್ನ ನಿಷೇಧ ಮಾಡಿದ್ದಾರೆ. ಮಾಂಸಕ್ಕೂ ಕೂಡ ನಿಷೇಧವನ್ನ ಹಾಕಿರುವಂಥದ್ದು. ಕಾಶಿ ನಗರದಲ್ಲಿ ಮೀನು ಮಾಂಸದ ಅಂಗಡಿಗಳಿಗೆ ನಿಷೇಧವನ್ನ ಹೇರಿರುವಂಥದ್ದು. ಕಾಶಿಯ ಹೊರವಲಯದಲ್ಲಿ ಈ ಒಂದು ಮೀನು ಮತ್ತೆ ಮಾಂಸದ ಅಂಗಡಿಯನ್ನ ಸ್ಥಳಾಂತರವನ್ನ ಮಾಡಲಾಗಿದೆ. ವಾರಣಾಸಿಯ ಪುರಸಭೆಯ ಮೀಟಿಂಗ್ನಲ್ಲಿ ಸಭೆಯಲ್ಲಿ ಈ ಒಂದು ಐತಿಹಾಸಿಕ ತೀರ್ಮಾನವನ್ನ ಕೈಗೊಳ್ಳಲಾಗಿರುವಂಥದ್ದು. ಕಾಶಿಯ ಹೊರಗಡೆಯಲ್ಲಿ ಅಂದ್ರೆ ದೂರದ ಸ್ಥಳದಲ್ಲಿ ಈ ಒಂದು 5 ಕಡೆಯಲ್ಲಿ ಪ್ಲೇಸ್ಗಳನ್ನ ಗುರುತಿಸಿದ್ದಾರೆ. ಅಲ್ಲಿ ಒಂದು ಮಾಂಸವನ್ನ ಮಾರಾಟ ಮಾಡಬಹುದು. ಆದರೆ ಕಾಶಿಯ ಒಳಗಡೆ ಯಾವುದೇ ರೀತಿಯಾಗಿ ಮಾಂಸದ ಅಂಗಡಿ ಹಾಗೆ ಮಾಂಸ ಮಾರುವಂತಿಲ್ಲ. ದೇಶ ವಿದೇಶದಾದ್ಯಂತ ಪ್ರವಾಸಿಗರು ಕಾಶಿ ಕ್ಷೇತ್ರಕ್ಕೆ ಆಗಮಿಸುತ್ತಾರೆ. ದೇಶದ ಸಾಂಸ್ಕೃತಿಕ ಆಧ್ಯಾತ್ಮಿಕ ಸಂಕೇತವಾಗಿರುವಂತಹ ಕಾಶಿ ನಗರಿ, ಇಲ್ಲಿ ಯಾವುದೇ ರೀತಿಯಾಗಿ ಮಾಂಸ ಮಾರಾಟ ಆಗಬಾರ್ದು. ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಸ್ಥಳವನ್ನ ಸ್ವಚ್ಛವಾಗಿಡಲು ಈ ನಿರ್ಧಾರವನ್ನ ಕೈಗೊಂಡಿದೆ ವಾರಣಾಸಿ ಪುರಸಭೆ. 6 ತಿಂಗಳಲ್ಲಿ ಯಾವುದೇ ಒಂದು ಮಾಂಸದ ಅಂಗಡಿ ಇರಬಾರ್ದು ಅಂತ ಷರತ್ತನ್ನ ವಿಧಿಸಿರುವಂತದ್ದು.